ಸಿಕ್ಕಾಕೊಂಡೇನಿ ಬ್ರೋ. ಅರೆ ಮಾವ ನನ್ನ ನಡಿ ಮಾನ ನಡನಿ ಹಾ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವೆಲ್ಲರೂ ಮುಂಬೈನ ಲಾಲ್ಬಾಗ್ ರಾಜನ ನೋಡಿದ್ದೀರಾ ಮತ್ತು ಮುಂಬೈನೇ ತುಂಬ ಅದ್ಧೂರಿಯಾಗಿ ಗಣಪತಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಂದ್ಕೊಂಡಿದ್ದೀರಾ. ಆದರೆ 3 ತಿಂಗಳ ನಂತರ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುವ ತಿಪಟೂರಿನ ಶ್ರೀ ಸತ್ಯ ಗಣಪತಿಯನ್ನು ನೋಡಿದ್ದೀರಾ. ನಿಮಗೆಲ್ಲ ಅದನ್ನು ತೋರ್ಸೋಕ್ಕೆ ಬಂದಿರೋದು ಇವತ್ತು. ವೆಲ್ಕಮ್ ಟು ನಮ್ಮೂರು ತಿಪಟೂರು. ಅಬ್ಬಬ್ಬಬ್ಬಬ್ಬ ಏನು ಗುರು ಎಂಟ್ರೆನ್ಸ್ ಈ ಥರ ಮಾಡಿಬಿಟ್ಟಿದ್ದಾರೆ ಈ ವರ್ಷ. ಅಯ್ಯೋ 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 ಸಿಕ್ಕಾಕೊಂಡೆ ತಡ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಕ್ರೌಡ್ ಬಂದಿದೆ, ಸಿಕ್ಕಾಬಟ್ಟೆ ಜನ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನೋಡಿ. ಗುರು ಈ ಗಣಪತಿನ ಇಡಕ್ ಸ್ಟಾರ್ಟ್ ಮಾಡಿ ಈ ವರ್ಷ 96ನೇ ವರ್ಷ. 96 ವರ್ಷಗಳಿಂದ ಒಂದೇ ರೀತಿಯಲ್ಲಿ ಒಂದೇ ರೂಪದಲ್ಲಿ ಗಣೇಶನನ್ನ ಮಾಡ್ತಾ ಇದ್ದಾರೆ. 96 ವರ್ಷಗಳಿಂದ ಒಂದೇ ರೂಪದಲ್ಲಿ ಕಾಣ್ತಾ ಇರೋ ಗಣೇಶನ ನೋಡಿ ಹೇಗಿದೆ. ಎರಡು ದಿನಗಳ ಕಾಲ ಸತತವಾಗಿ ಮೆರವಣಿಗೆ ಹಾಗೂ ಈ ವರ್ಷ ಸ್ಪೆಷಲ್ ಆಗಿ 3 ದಿನಗಳ ಕಾಲ ಕಲ್ಪೋತ್ಸವವನ್ನು ಮಾಡಿದ್ದಾರೆ. ಒಳ್ಳೊಳ್ಳೆ ಸೆಲೆಬ್ರಿಟಿಗಳನ್ನ ಕರೆಸಿ ಕಲ್ಪೋತ್ಸವ ಮಾಡಿದ್ದಾರೆ. ಮತ್ತೆ ಅದ್ರ ಮಧ್ಯ 3 ದಿನ ಹೆಲಿಕಾಪ್ಟರ್ ರೈಡ್ ಕೂಡ ಮಾಡಿದ್ದಾರೆ. ಅದರದೊಂದು ಝಲಕ್ ಹಾಕ್ತೀನಿ ನೋಡಿ. ತುಂಬಾ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ದೋಸೆ ತಿನ್ನಕ್ ಬಂದಿದ್ದೀವಿ. ಟಿಪ್ಪರ್ ಫೇಮಸ್ ದೋಸೆ ನೋಡಿ ಇದೆ. ದೋಸೆ ತಿನ್ಕೊಂಡು ಸೀದಾ ಡಿಜೆಗೆ ಹೋಗ್ಬಿಡೋಣ. ಗುರು ಇವಾಗ ಜನಗಳ ಹತ್ರ ಜಾತ್ರೆ ಬಗ್ಗೆ ಕೇಳೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಏನ್ ಹೇಳ್ತಾರೆ. ನಮ್ ಸೋಮ ನಮ್ ಯೋಗು ಎಲ್ಲ ಫುಲ್ ಕಿಬಿ ಚಿತ್ರಾನ್ನ. ನೀವ್ ಎಷ್ಟೊತ್ತ ಬರ್ತಾರೆ ಜಾತ್ರೆಗೆ? ನಾವು ಪ್ರತಿ ವರ್ಷ ಬರ್ತೀವಿ. ಬೆಂಗಳೂರಿಂದ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಬೆಂಗಳೂರಿಂದ ಕನಕಪುರದಿಂದ ಎಲ್ಲ ಕಡೆಯಿಂದ ಬರ್ತೀವಿ. ಫುಲ್ ಡ್ಯಾನ್ಸು ಡಿಜೆ ಬಗ್ಗೆ ಇವರು ತುಂಬಾ ಖುಷಿಯಾಗಿ ಹೇಳ್ತಾ ಇದಾರೆ. ನಮ್ಮ ಮಕ್ಕಳವ್ರ ಬಗ್ಗೆ ಅಂದ್ರೆ ಇವ್ರಿಗೆ ತುಂಬಾ ಖುಷಿ ಇದೆ. ಬೆಂಗಳೂರಿಂದ ಬರ್ತಾರೆ, ಕನಕಪುರದಿಂದ ಬಂದಿದ್ದಾರೆ. ಸತ್ಯ ಗಣಪತಿ ಸ್ವಾಮಿ ವಿಸರ್ಜನಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಈಗ ಕಾರ್ಯಕ್ರಮ ನೋಡಕ್ಕೆ. ತುಂಬಾ ಸೊಗಸಾಗಿದೆ. ಎಲ್ಲ ನೋಡಿ, ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದಾರೆ. ಫುಲ್ ಎಂಜಾಯ್. ಅರೆ ಮಾವ ನಡಿ ಮಾನ ನಡನಿ ಹಾ. ಇವಾಗ ದೊಡ್ಡ ಜಾಯಿಂಟ್ ವೀಲ್ ಮೇಲೆ ಹೋಗ್ಬಿಟ್ಟು ನಿಮ್ಗೆಲ್ಲ ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಹಂಗೆ ನಮ್ಮ ಊರು ಎಕ್ಸಿಬಿಷನ್ ನೋಡ್ಕೊಂಬಿಡಿ. ಬಂದ್ವಿ ಜಾಯಿಂಟ್ ವೀಲ್ ಹತ್ರ ಬಂದ್ವಿ. ಆಯ್ತು ಸ್ಟಾರ್ಟ್ ಆಯ್ತು.
ನೂರಾರು ಡಿಜೆಗಳು, ಸಾವಿರಾರು ಹೂವಿನ ಹಾರಗಳು, ಲಕ್ಷಾಂತರ ಜನ ಭಕ್ತಾದಿಗಳು ಗಣೇಶನ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಇಲ್ಲೊಂದು ಹಾರ ಕಾಯ್ತಾ ಇದೆ ನೋಡಿ, ಆ ಗಣೇಶನ್ ಕಾಯ್ಕೊಂಡು ಕೂತಿದೆ. ಗುರುವೇ, ನೀವು ಇಷ್ಟೊತ್ತವರೆಗೂ ಜಾತ್ರೆಯ ಬ್ರೈಟ್ ಸೈಡ್ನ ನೋಡಿದ್ರಿ, ಜಾತ್ರೆಯ ಡಾರ್ಕ್ ಸೈಡ್ನ ನೋಡ್ತೀರಾ? ನೋಡಿ. ನಮ್ಗೆಲ್ಲ ಎಂಜಾಯ್ ಮಾಡೋದಕ್ಕೆ, ಕುಣಿಯೋದಕ್ಕೆ, ಕುಪ್ಪಳಿಸೋದಕ್ಕೆ, ಸಂಭ್ರಮಕ್ಕೆ, ಆಚರಣೆಗೆ ಜಾತ್ರೆ ಬೇಕು. ಆದ್ರೆ ಇವ್ರಿಗೆ ಜೀವನ ಮಾಡೋದಕ್ಕೋಸ್ಕರನೇ ಜಾತ್ರೆ ಬೇಕು. ಇಂಥವ್ರ ಹತ್ರ ದಯವಿಟ್ಟು ಪರ್ಚೇಸ್ ಮಾಡಿ. ದುಡ್ಡಿರೋರು ಮಕ್ಕಳಿಗೆ ಆನ್ಲೈನ್ ಅಲ್ಲಿ, ಮಾಲ್ಗಳಲ್ಲಿ ಟಾಯ್ಸ್ ನ ಪರ್ಚೇಸ್ ಮಾಡೋದ್ರ ಬದಲು ಇವ್ರ ಹತ್ರ ಪರ್ಚೇಸ್ ಮಾಡಿ. ಇದ್ರದ್ದು ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ? 2 ದಿನಗಳ ಕಾಲ ಅದ್ದೂರಿಯಾಗಿ ಪಟಾಕಿನ ಹೊಡಿತಾರೆ. ಆ ಪಟಾಕಿ ನೋಡಕ್ಕೆ ದೇವ್ರಾಣೆ 2 ಕಿವಿನೂ ಸಾಲಲ್ಲ, 2 ಕಣ್ಣು ಸಾಲಲ್ಲ, ಆ ತರ ಪಟಾಕಿನ ಹೊಡಿತಾರೆ. ಆ ಪಟಾಕಿನ ತೋರಿಸ್ತೀವಿ, ನೋಡ್ತಾ ಇರಿ. ಈ ಪಟಾಕಿನ ನೋಡ್ಬಿಟ್ಟು ನೀವು ಏರ್ ಪೊಲ್ಯೂಷನ್ ತುಂಬಾ ಮಾಲಿನ್ಯ ಆಗ್ತಾ ಇದೆ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಇದು ನಮ್ಮ ಆಚರಣೆ. ನಮ್ ಗಣೇಶನನ್ನು ಬೀಳ್ಕೊಡುವಂತಹ ಸಮಯ ಬಂತು ನೋಡಿ. ನಿನಗೆ ವಿಧಾಯ ಕೋರುವೆ ಒಂದು ಸಣ್ಣ ಸಹಾಯ, ನೀನಿರದೆ ಬದುಕಿರಲು